ಮುಂಜಾನೆಯ ಶುಭೋದಯವನ್ನು ತಿಳಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತಡುವೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು ಎಂಬ ಶರಣರ ದಿವ್ಯವಾಣಿಯಂತೆ ಪರಮ ಪೂಜ್ಯ ಮಲ್ಲಯ್ಯ ಮಹಾಸ್ವಾಮಿಗಳು ಶಿವಾನಂದ ಮಠ ಗೋಡಿಗೇರಿ ಕುಂದಗೋಳ್ ಪೂಜ್ಯರ ಇವತ್ತ ಜನ್ಮದಿನ ಹುಟ್ಟುಹಬ್ಬ ಇದೆ. ಭಗವಂತ ಪೂಜ್ಯರಿಗೆ ಸಾವಿರಾರು ವರ್ಷ ಆಯುರಾರೋಗ್ಯವನ್ನ ಕೊಟ್ಟು ನಿಮ್ಮೆಲ್ಲರಿಗೂ ಅವರ ಜ್ಞಾನ ಶಕ್ತಿಯನ್ನ ನೀಡುವಂತಹ ಒಂದು ಸೌಭಾಗ್ಯವನ್ನ ಅವರಿಗೆ ಕೊಟ್ಟು ಸದಾಕಾಲ ಕ್ರಿಯಾಶೀಲರಾಗಿ ಜ್ಞಾನ ಸಂಪನ್ನರಾಗಿ ನಮ್ಮೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿರುವಂತಹ ಜ್ಞಾನ ಯೋಗಿಗಳು ಪರಮ ಪೂಜ್ಯ ಮಲ್ಲಯ್ಯ ಮಹಾಸ್ವಾಮಿಗಳು. ಹಿಂದೆ ಇಲ್ಲಿ ಗದಿಕಾಂತತಲ ಪರಮ ಪೂಜ್ಯ ಲಿಂಗೈಕ್ಯ ಪರಮ ಪೂಜ್ಯ ಬಸವರಾಜ ಮಹಾಸ್ವಾಮಿಗಳ ಆತ್ಮೀಯ ಸ್ನೇಹಿತರವರು. ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದು, ಲಿಂಗೈಕ್ಯ ಪರಮ ಪೂಜ್ಯ ಬಸವರಾಜ ಮಹಾಸ್ವಾಮಿಗಳು ದೇಹವನ್ನ ತ್ಯಜಿಸಿದ ಬಳಿಕ ಈ ಒಂದು ಸಂಸ್ಥೆಯ ಕನಸಿನ ಕೂಸಾಗಿತ್ತು ಬಸವರಾಜ ಮಹಾಸ್ವಾಮಿಗಳದ್ದು. ಆ ಕನಸಿನ ಕೂಸನ್ನ ಇದುವರೆಗೂ ಅತ್ಯಂತ ಉನ್ನತ ಮಟ್ಟಕ್ಕೆ ಬೆಳೆಸಿರತಕ್ಕಂತಹ ಕೀರ್ತಿ ಯಾರಿಗೆ ಸಲ್ತತಿ ಅಂತಂದ್ರೆ ಪರಮ ಪೂಜ್ಯ ಮಲ್ಲಯ್ಯ ಮಹಾಸ್ವಾಮಿಗಳಿಗೆ ಸಲ್ತತಿ. ಆ ನಂತರ ಬಸವೇಶ್ವರ ಮಹಾಸ್ವಾಮಿಗಳೇ ಬಂದರು. ಅವರನ್ನ ಪಟ್ಟಕ ಮಾಡಿದ ನಂತರ ಎಲೆಮರೆಯ ಕಾಯಂತಿದ್ದುಕೊಂಡು ಈ ಸಂಸ್ಥೆ ಮತ್ತು ಶ್ರೀಮಠದ ಶ್ರೇಯೋ ಅಭಿವೃದ್ಧಿಯನ್ನ ಸದಾವಕಾಲ ಜಪಿಸಿರತಕ್ಕಂಥವರು. ಅವರ ನಂತರ ಈಗ ಶಿವಾನಂದ ಮಹಾಸ್ವಾಮಿಗಳು ಬಂದರು. ಈಗಲೂ ಸಹಿತ ಎಲೆಮರೆಯ ಕಾಯಂತಿದ್ದು ನಮ್ಮ ಸಂಸ್ಥೆ ಹಾಗೂ ಶ್ರೀಮಠದ ಸದಾವಕಾಲ ಶ್ರೇಯ ಅಭಿವೃದ್ಧಿಯನ್ನ ಬಯಸ್ತಾ ಇದ್ದಾರೆ. ಅವರ ಜ್ಞಾನ, ಅವರ ಒಂದು ಕ್ರಿಯಾಶಕ್ತಿ ನಮ್ಮ ಸಂಸ್ಥೆಗೆ ಶ್ರೀಮಠಕ್ಕೆ ಸದಾವಕಾಲ ದೊರೆಯುವಂತಹ ಶಕ್ತಿ ಆ ಭಗವಂತ ಕರುಣಿಸ್ಲಿ. ಸದಾವಕಾಲ ಅವರು ನಮ್ಮೊಂದಿಗೆ ಹೀಗೆ ನಗನಗತ ಜ್ಞಾನ ದಾಸೋಹವನ್ನ ನೀಡುವಂತಹ ಶಕ್ತಿ ನೀಡ್ಲಿ ಅಂತ ಪರಮ ಪೂಜ್ಯರ ಪರವಾಗಿ, ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕರ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ, ಗುರುವೃಂದದ ಪರವಾಗಿ, ಎಲ್ಲದಕ್ಕೂ ಮುಖ್ಯವಾಗಿ ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋಣ. ಈಗ ಮಂತ್ರವನ್ನ ಹೇಳೋಣ. ಎಲ್ಲರೂ ಪ್ರೇಯರ್ ಪೊಸಿಷನ್ ಇಲ್ರಿ, ಕೈ ಮುಗಿದು. ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಾ ಉರ್ವಾರುಕಂ ನಿಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಾಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಾ ಉರ್ವಾರುಕಂ ನಿಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಾ ಉರ್ವಾರುಕಂ ನಿಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ನಿಮ್ಮ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ, ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ, ಗುರು ಕರುಣಿಸೆ ಬಿಟ್ಟಿತ್ತು ಮರವೇ, ಗುರು ಕರುಣಿಸೆ ಬಿಟ್ಟಿತ್ತು ಎನ್ನ ಭವಪಾಶ ಎನ್ನುವಂತಹ ದೃಷ್ಟಿಯಲ್ಲಿ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ನಂತರ ಜ್ಞಾನ ದಾಸೋಹದ ಅದಮ್ಯ ಚೇತನ ಅಂತಂದ್ರೆ ಮಲ್ಲಯ್ಯ ಮಹಾಸ್ವಾಮಿಗಳು. ಆ ಮಲ್ಲಯ್ಯ ಮಹಾಸ್ವಾಮಿಗಳ ಜ್ಞಾನದ ಒಂದು ಕ್ರಿಯಾಶೀಲತೆ
ನಮ್ಮ ನಿಮ್ಮೆಲ್ಲರಿಗೂ ಸದಾವಕಾಲ ದೊರಕುವಂತಹ ಶಕ್ತಿ ಆ ಭಗವಂತ ಕರುಣಿಸ್ಲಿ ಅಂತ ಮತ್ತೊಮ್ಮೆ ಮುಗದೊಮ್ಮೆ ಎಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.